ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬರೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೀವು ಯಾವುದೇ ಊರಿಗೆ ಹೋಗ್ಬೇಕು ಅನ್ಕೊಂಡ್ರು ಮೆಜೆಸ್ಟಿಕ್ ನ KSRTC ಬಸ್ ಡಿಪೋ ಹತ್ರ ಬಂದ್ರೆ ಇಲ್ಲಿ ನಿಮ್ಗೆ ಎಲ್ಲಾ ಕಡೆ ಹೋಗೋ ಬಸ್ಗಳು ಸಿಗುತ್ತೆ. ಪ್ಲಸ್ ಯಾವ ಬಸ್ಸು ಎಷ್ಟೊತ್ತಿಗೆ ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅಂತಾನು ನೀವಿಲ್ಲಿ ನೋಡ್ಬೋದು. KSRTCದು 4 ಟರ್ಮಿನಲ್ಸ್ ಇದೆ. ಇವಾಗ ನಾವು ಟರ್ಮಿನಲ್ 2A ಹತ್ರ ಇದೀವಿ. ಯಾಕಂದ್ರೆ ಧರ್ಮಸ್ಥಳಗೆ ಹೋಗುವಂತ ಬಸ್ಗಳು ಇಲ್ಲಿಂದನೇ ಹೋಗೋದು. ಧರ್ಮಸ್ಥಳಗೆ ಹೋಗೋದಕ್ಕೆ ಬಸ್ಗಳ ಕೊರತೆನೇ ಇಲ್ಲ. 1 ಅವರ್ಗೆ ಒಂದು ಬಸ್ ರೆಡಿ ಆಗಿರುತ್ತೆ. ಬೇಗ ಹೋದ್ರೆ ಸೀಟ್ ಸಿಗುತ್ತೆ, ಇಲ್ಲ ಅಂದ್ರೆ ಸೀಟ್ ಸಿಗೋದು ಸ್ವಲ್ಪ ಕಷ್ಟ. ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಸೀಟ್ ಸಿಗದಿರೋ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ ಲೇಡೀಸೇ ಆಗ್ಲಿ ಜೆಂಟ್ಸೇ ಆಗ್ಲಿ ಫಸ್ಟ್ 20 ರೂಪೀಸ್ ಕೊಟ್ಟು ಸೀಟ್ ರಿಸರ್ವ್ ಮಾಡಿಸೋದು ಬೆಸ್ಟ್. ನಿಮ್ಗೆ ಈ ತರದೊಂದು ಟಿಕೆಟ್ ಕೊಡ್ತಾರೆ. ಮೆಜೆಸ್ಟಿಕ್ ಇಂದ ಧರ್ಮಸ್ಥಳಗೆ ಹುಡುಗರಿಗೆ 450 ರೂಪೀಸ್ ಆಗುತ್ತೆ. ಮತ್ತೆ ಲೇಡೀಸ್ಗೆ ಅಂದ್ರೆ ಫ್ರೀ. ನಿಮ್ಗೆ ಯಾವ ಬಸ್ ಬೇಕೋ, ಯಾವ ಸೀಟ್ ಬೇಕೋ, ಯಾವ ಟೈಮಿಂಗ್ಸ್ಗೆ ಹೋಗ್ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಬೋದು. ನಾನು ಬೆಂಗಳೂರಿಂದ ನೈಟ್ ಲಾಸ್ಟ್ ಬಸ್ನ ಹತ್ಕೊಂಡು ಹೊರಟೆ. ನಾನು ಮೋಸ್ಟ್ ಆಫ್ ದ ಲಾಂಗ್ ಜರ್ನೀಸ್ನ ನೈಟೇ ಪ್ರಿಫರ್ ಮಾಡ್ತೀನಿ. ಧರ್ಮಸ್ಥಳ ರೂಟು ಫಸ್ಟ್ಗಿಂತ ಇವಾಗ ಚೆನ್ನಾಗಿದೆ. ಆದರೂ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ನೈಟ್ ಜರ್ನಿ ಮಾಡಬೇಕಾದ್ರೆ ಹುಷಾರಾಗಿದ್ರೆ ಒಳ್ಳೇದು, ಮೈನ್ಲಿ ಬೈಕ್ನಲ್ಲಿ ಬರೋರು. ಇನ್ನೇನು ಧರ್ಮಸ್ಥಳಗೆ ಬರ್ತಿದ್ದೀವಿ. And finally we are in ಧರ್ಮಸ್ಥಳ. ಬಂದ ಕೂಡಲೇ ಪ್ರತಿ ಸಲದ ತರಾನೇ ನಾನು ಫಸ್ಟ್ ಹೋಗಿದ್ದೆ ಕೂದಲು ಕೊಡೋಕೆ. ಇಲ್ಲಿ ಮೈನ್ ಟೈಮಿಂಗ್ಸ್ ನೋಡ್ಕೊಳ್ಳಿ, ಅದ್ರ ಪ್ರಕಾರ ಪ್ಲಾನ್ ಮಾಡ್ಕೊಳ್ಳಿ. ನಾವು ಹೋದಾಗ ಜನ ತುಂಬಾ ಕಡಿಮೆ ಇದ್ರು, ಯಾಕಂದ್ರೆ ನಾನು ಹೋಗಿದ್ದು ಮಂಗಳವಾರ. ಒಳಗೆ ಹೋಗಿದ್ದು 1/2 ಅವರ್ಗೆ ಕೂದಲನ್ನ ಕೊಟ್ಟು ನೇತ್ರಾವತಿ ಕಡೆಗೆ ಆಟೋ ಹತ್ಕೊಂಡು ಹೊರಟೆ. ಕೂದಲು ಕೊಡೋಕೆ 50 ರೂಪೀಸ್, ಆಟೋಗೆ 40 ರೂಪೀಸ್, ಹೋಗಿ ಮತ್ತೆ ದೇವಸ್ಥಾನದ ಹತ್ರ ಬರೋಕ್ಕೆ. ನಿಮ್ಮಲ್ಲಿ ಎಷ್ಟು ಜನ ಧರ್ಮಸ್ಥಳಗೆ ಬಂದಿದ್ದೀರಾ ಅಥವಾ ಬರೋಣ ಅಂತ ಅನ್ಕೊತಾ ಇದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಧರ್ಮಸ್ಥಳ ಅಂತ ಟೈಪ್ ಮಾಡಿ. ನೇತ್ರಾವತಿಯಲ್ಲಿ ನೆಮ್ಮದಿಯಾಗಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಕಾಲ ಹತ್ರ ಏನೋ ಕಿಸ್ ಕೊಟ್ಟಂಗಾಯ್ತು. ಮೀನಾ ಅಂತ ನೋಡಿದ್ರೆ ಅಲ್ಲ, ಏನೋ ಅಂತ ನೋಡಿದ್ರೆ ಹಾವು. 1 ಸೆಕೆಂಡ್ನಲ್ಲಿ ನೀರಿಂದ ಹೊರಗೆ ಬಂದ್ಬಿಟ್ಟೆ. ಅಲ್ಲಿ ಇರೋರು ನೋಡಿ ಅದು ನೀರಾವು, ಅದೇನು ಮಾಡಲ್ಲ ಅಂತ ಹೇಳಿದ್ರು. ಆದರೂ ಒಂದ್ಸಲ ನೋಡಿದ್ಮೇಲೆ ತುಂಬಾ ಭಯ ಆಯ್ತು. ಹೇಗೋ ಧೈರ್ಯ ಮಾಡಿ ಅದೇ ನೀರಲ್ಲಿ ಸ್ನಾನ ಮಾಡಿಕೊಂಡು ಪಂಚೆ ಟವಲ್ನ ಕಟ್ಕೊಂಡು ರೆಡಿಯಾಗಿ ದೇವಸ್ಥಾನದ ಕಡೆಗೆ ಹೊರಟೆ. ದೇವಸ್ಥಾನದಲ್ಲಿ ವಾಶ್ರೂಮ್ಸ್, ರೂಮ್ಸ್, ಲಗೇಜ್ ಇಡೋಕೆ ಜಾಗ ಎಲ್ಲ ಫ್ರೀ ಇರುತ್ತೆ. ಜನ ಬೇರೆ ಸಿಕ್ಕಾಪಟ್ಟೆ ಕಡಿಮೆ ಇದ್ದಿದ್ರಿಂದ ದೇವರ ದರ್ಶನ ನಿಧಾನವಾಗಿ ಮತ್ತೆ ತುಂಬಾ ಚೆನ್ನಾಗಾಯ್ತು. ಧರ್ಮಸ್ಥಳಗೆ ಬರೋ ರೂಟ್ ಮಾತ್ರ ಅಲ್ಲ, ಧರ್ಮಸ್ಥಳ ದೇವಸ್ಥಾನದ ಒಳಗ್ ಕೂಡ ತುಂಬಾ ಚೇಂಜಸ್ ಮಾಡಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ನೋಡೋ ತರ ಎಲ್ಲ ಫಸ್ಟ್ ಇರ್ಲಿಲ್ಲ, ಇವಾಗ ಮಾಡಿದ್ದಾರೆ. ಈ ಟ್ರಿಪ್ ನಲ್ಲಿ ನಾನು ಆಂಟಿಕ್ ಕಾರ್ಸ್, ಆನೆಗಳು ಇರುವಂತ ಜಾಗ, ಬಾಹುಬಲಿ ಸ್ಟ್ಯಾಚ್ಯೂ ಇವೆಲ್ಲ ನೋಡೋದು ಮಿಸ್ ಮಾಡಿದೆ. ನೀವೇನಾದ್ರೂ ಹೋದ್ರೆ ಅದನ್ನ ಮಿಸ್ ಮಾಡಬೇಡಿ. ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿರುವಂತ ತುಂಬಾ ಸ್ವಾಮಿಗಳು ಕೂಡ ಶ್ರೀ ಮಂಜುನಾಥನ ದೇವರ ದರ್ಶನ ಪಡೆಯೋದಕ್ಕೆ ಬಂದಿದ್ರು. ಸುದೀರ್ಘವಾಗಿ ದೇವರ ದರ್ಶನ ನೋಡಿದ್ಮೇಲೆ ಹೊರಗೆ ಬಂದ್ವಿ. ನೋಡಿದ್ರೆ ದೇವಸ್ಥಾನದ ಮುಂದೆನೆ ಆನೆಗಳಿದ್ವು. ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ನೋಡಿ. ಪಕ್ಕದಲ್ಲೇ ಬಸವಣ್ಣ ಕೂಡ ನಿಂತಿತ್ತು. ಏನೇ ಆಗ್ಲಿ ಆನೆಗಳು ಮಿಸ್ ಆಯ್ತಲ್ಲ ಅಂತ ಅನ್ಕೊಂಡೆ, ಆದ್ರೆ ಗಜರಾಜ ಈ ತರ ಸರ್ಪ್ರೈಸ್ ಕೊಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟ ಆಡೋಣ ಅಂತ ಹೋದೆ. ಎಷ್ಟೊತ್ತು ಹಾಗೆ ಕೈ ಅಡ್ಡಿದ್ರು ನನ್ನ ಕೈನ ಮುಟ್ಲೇ ಇಲ್ಲ. ಸರಿ ಹೋಗ್ಲಿ, ಲಾಸ್ಟಿಗೆ ಫೀಲ್ ಆಗ್ತಾನೆ ಅಂತ ಒಂದು ಹೈಫೈ ಕೊಡ್ತು. ಪಕ್ಕದಲ್ಲೇ ಒಂದು ಮರಿ ಆನೆ ಇತ್ತು. ಇವೆರಡು ಆನೆಗಳು ನೋಡೋಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಎಲ್ಲ ಲೈಟ್ ಆಗಿ ಸ್ನಾಕ್ಸ್ ನ ತಿನ್ಕೊಂಡು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಕೆ ಸ್ಟಾರ್ಟ್ ಆದ್ವಿ. ಧರ್ಮಸ್ಥಳದಿಂದ ಕುಕ್ಕೆಗೆ ಬಸ್ಗಳು ಫ್ರೀಕ್ವೆಂಟ್ ಆಗೇ ಇರುತ್ತೆ, ಆದ್ರೆ ಸೀಟ್ ಸಿಗೋದು ಸ್ವಲ್ಪ ಕಷ್ಟ. ಇಲ್ಲಿಂದ ಒಂದು 80 ರೂಪೀಸ್ ಕೊಟ್ರೆ 1 ಅವರ್ನಲ್ಲಿ ನೀವು ಕುಕ್ಕೆಯಲ್ಲಿ ಇರ್ತೀರಾ. ಬರೋಷ್ಟಕ್ಕೆ ತುಂಬಾ ಲೇಟ್ ಆಗಿರೋದ್ರಿಂದ ಇವಾಗ ರೆಸ್ಟ್ ತಗೊಂಡು ಬೆಳಿಗ್ಗೆ ದರ್ಶನ ಮಾಡೋಣ ಅಂತ ಅನ್ಕೊಂಡ್ವಿ. ಧರ್ಮಸ್ಥಳದಲ್ಲಿ ಎಲ್ಲೂ ಮಲ್ಕೊಳ್ಳೋದಕ್ಕೆ ಜಾಗನೇ ಇರೋದಿಲ್ಲ, ಆದ್ರೆ ಕುಕ್ಕೆನಲ್ಲಿ ನಿಮ್ಗೆ ದೊಡ್ಡ ಹಾಲ್ ಇದೆ, ಅಲ್ಲಿ ನೀವು ಆರಾಮಾಗಿ ಮಲ್ಕೋಬಹುದು. ಚಾರ್ಜಿಂಗ್ ಪೋರ್ಟಲ್ಸ್ ಇರೋದ್ರಿಂದ ಇನ್ನ ಯೂಸ್ಫುಲ್ ಆಗುತ್ತೆ.
ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವರ ದರ್ಶನ ಪಡ್ಕೊಂಡ್ವಿ. 2 ದೇವಸ್ಥಾನಗಳಲ್ಲೂ ಜನ ಕಡಿಮೆ ಇದ್ದಿದ್ರಿಂದ ದರ್ಶನ ಎಲ್ಲ ಬೇಗ ಆಯ್ತು. ಫೈನಲಿ ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಟ್ರಿಪ್ಪು ಕಂಪ್ಲೀಟ್ ಆಯ್ತು. ಆದ್ರೆ ಸೌದಡ್ಕಗೆ ಹೋಗೋದು ಮಿಸ್ ಆಯ್ತು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಇನ್ನ ಕುಕ್ಕೆಯಿಂದ ಬೆಂಗಳೂರಿಗೆ ಕೂಡ 1 ಅವರ್ಗೆ ಒಂದು ಬಸ್ಸು ಇದೆ. ಅಲ್ಲಿಂದ ಬೆಂಗಳೂರಿಗೆ 400 ರುಪೀಸ್ ಕಾಸ್ಟ್ ಆಗುತ್ತೆ. ಟೋಟಲ್ ಆಗಿ ಟ್ರಾವೆಲಿಂಗು ಫುಡ್ಡು ಎಲ್ಲ ಸೇರಿ ಒಬ್ಬರಿಗೆ 1000 ಇಂದ 1500 ರುಪೀಸ್ ಒಳಗಾಗುತ್ತೆ. ಇನ್ನು ಲೇಡೀಸ್ಗೆ ಅಂದ್ರೆ ಒಂದು 200 ರುಪೀಸ್ನಲ್ಲೇ ಆಗುತ್ತೆ. ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಹೈಪ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗೋಕೆ ಯೂಸ್ ಆಗುತ್ತೆ. ಮತ್ತೆ ನೀವು ಯಾವ ಜಾಗನ ನೋಡಬೇಕು ಅಂದ್ಕೊಂತಿದ್ರೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಇನ್ನು ಇದೇ ಥರ ಇಂಟ್ರೆಸ್ಟಿಂಗ್ ಟ್ರಿಪ್ ಬಜೆಟ್ ವಿಡಿಯೋಸ್ಗಾಗಿ ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡ್ತೀರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.